ಬಸವರಾಜ ಪಾಟೀಲ್ ಯತ್ನಾಳರು ಅವ್ರು ಹೇಳ್ತಾರಲ್ಲ, ನನಗೆ ಶಕ್ತಿ ಇದೆ, ತೋರಿಸ್ಬಿಡ್ಬೇಕು. ಒಂದು ಹೊಸ ಪಕ್ಷ ಕಟ್ಟಬೇಕು, ಒಂದು ಸೆಡ್ ಹೊಡಿಬೇಕು, ಅಥವಾ ಯಾರಾದರೂ ಶಾಸಕರು ಬರ್ತಾರೆ. ಆಮೇಲೆ ಬರಲ್ಲ ರೀ ಯಾರು ಕೂಡ ಶಾಸಕರು. ಯಡಿಯೂರಪ್ಪನವ್ರ ಜೊತೆನೇ ಬರಲಿಲ್ಲ ಯಾರು ಕೂಡ, ಗೊತ್ತಾ ನಿಮಗೆ? ಯಡಿಯೂರಪ್ಪ KJP ಮಾಡಿದರು. ಯಡಿಯೂರಪ್ಪನ ಜೊತೆ ಯಾರೆಲ್ಲ ಇದ್ರು? ಉಮೇಶ್ ಕತ್ತಿ ಇದ್ರು ಸರ್, ಮುರುಗೇಶ್ ನಿರಾಣಿ ಇದ್ದರು, ಬಸವರಾಜ ಬೊಮ್ಮಾಯಿ ಇದ್ದರು, ಆಮೇಲೆ ಶೋಭಾ, ತುಂಬ ಜನ ಇದ್ದರು. ರೇಣುಕಾಚಾರ್ಯ ಇದ್ದರು, ಆಮೇಲೆ ಶೋಭಾ ಕರಂದ್ಲಾಜೆ ಇದ್ದರು, ಆಮೇಲೆ ಇವರು ಯಾರು CM ಹಾವೇರಿ ಉದಾಸಿ ಅವರಿದ್ದರು, CM ಉದಾಸಿ ಅವರಿದ್ದರು. ಎಲ್ಲ ಲಿಂಗಾಯತರಿದ್ದರು. ನಾನು ಪಕ್ಷ ಪ್ರತ್ಯೇಕ ಮಾಡ್ತೇನೆ ಅಂತ ಹೇಳುವಾಗ ಒಬ್ಬನೂ ಬರಲಿಲ್ಲ. ಉಮೇಶ್ ಕತ್ತಿ ಬರಲಿಲ್ಲ, ಬಸವರಾಜ ಬೊಮ್ಮಾಯಿ ಬರಲಿಲ್ಲ. ಬಸವರಾಜ ಬೊಮ್ಮಾಯಿನ ಇವರೇ ಕರ್ಕೊಂಡ್ಬಂದಿದ್ದು, ಬರಲಿಲ್ಲ. ಮುರುಗೇಶ್ ನಿರಾಣಿ ಜೈ ಅಂತಿದ್ರು, ಬರಲಿಲ್ಲ. ಬಂದಿದ್ದು CM ಉದಾಸಿ, ಶೋಭಾ ಕರಂದ್ಲಾಜೆ ಆ್ಯಂಡ್ ರೇಣುಕಾಚಾರ್ಯ. 6 ಸೀಟನ್ನು ಗೆದ್ದರು, ಬಟ್ 10% ವೋಟ್ ತಗೊಂಡ್ರು. ಕರ್ನಾಟಕದ ಇತಿಹಾಸದಲ್ಲಿ ಯಾರಾದರೂ ದೊಡ್ಡ ಪ್ರಮಾಣದಲ್ಲಿ ಮಾಡಿದರೆ ಒಂದು ಬಂಗಾರಪ್ಪ. 3 ಪಾರ್ಟಿ ಮಾಡ್ತಾರೆ ಅವರು. ಕ್ರಾಂತಿರಂಗ ಅಂತ ಮಾಡ್ತಾರೆ, ಕಾಂಗ್ರೆಸ್ ಢಮಾರ್. ಕರ್ನಾಟಕ ವಿಕಾಸ್ ಪಾರ್ಟಿಯಿಂದ ಮಾಡ್ತಾರೆ, ಕಾಂಗ್ರೆಸ್ ಢಮಾರ್. ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಯಿಂದ ಮಾಡ್ತಾರೆ, ಕಾಂಗ್ರೆಸ್ ಢಮಾರ್. ಆಮೇಲೆ BJPಗೆ ಹೋಗ್ತಾರೆ. ಅವ್ರಿಗೊಂದು ಶಕ್ತಿ ಇತ್ತು. ಇನ್ನೊಂದು ನಿಮ್ಗೆ ಗೊತ್ತಿರುವಂಥದ್ದು, ದೇವೇಗೌಡರು ಒಂದು ಪಾರ್ಟಿ ಮಾಡಿದರು, SJP ಅಂತ ಒಂದು ಮಾಡಿದರು. ಅದು ವರ್ಕೌಟ್ ಆಗಲಿಲ್ಲ. ಆಮೇಲೆ JDS ಅಂತ ಮಾಡಿಕೊಂಡ್ರು. ಜನತಾದಳ ಅಂತ ವೀಲ್ ಚಕ್ರದೊಂದು ಇತ್ತಲ್ಲ, ಜೊತೆಗಿದ್ರಲ್ಲ. ಆಮೇಲೆ ರಾಮಕೃಷ್ಣ ಹೆಗಡೆ ಲೋಕಶಕ್ತಿ, ವರ್ಕೌಟ್ ಆಗಲಿಲ್ಲ. ವಿಜಯ ಸಂಕೇಶ್ವರ ಅವರು ಕೂಡ ಒಂದು ಪಾರ್ಟಿ ಮಾಡಿದರು. ವಿಜಯ ಸಂಕೇಶ್ವರ ಅವರು ಕೂಡ ಒಂದು ಪಾರ್ಟಿ ಮಾಡಿದರು, ಕನ್ನಡ ನಾಡು ಅಂತ ಪಾರ್ಟಿ ಮಾಡಿದರು. ಇರಲಿ, ಈಗ ಉಚ್ಚಾಟನೆ ಆಗಿದೆ, ಮತ್ತೆ ಬೈತಾ ಇದ್ದಾರೆ. ಆದರೆ ಯಾವೊಬ್ಬ MLA, ಕೆಲವರು ಮೊದಲಿಂದ ಇದ್ದವರು, ಒಬ್ಬ ದೊಡ್ಡ ನಾಯಕ ಅಂತ ಹೇಳುವಾಗ ಏನು ಗೊತ್ತಾ ನಿಮಗೆ, ಸಾಲು MLAಗಳು ರಾಜೀನಾಮೆ ಕೊಡಬೇಕು. ನಾವು ನಿಮ್ಮ ಜೊತೆ ಇದ್ದೇವೆ, ಬಂದುಬಿಡ್ತೀವಿ ಅಂತೇಳಿ. ಆ ತಾಕತ್ತಿದ್ದದ್ದು ಒನ್ ಆ್ಯಂಡ್ ಓನ್ಲಿ ಬಂಗಾರಪ್ಪನಿಗೆ ಮಾತ್ರ, ಬೇರೆ ಯಾವರಿಗಿರಲಿಲ್ಲ. ಅಂದರೆ ರಾಜೀನಾಮೆ ಕೊಟ್ಟು ಬರೋದು, ಬಂಗಾರಪ್ಪ, ಈ ಅರ್ತಾಳಪ್ಪ, ಇವತ್ತು ಬಹುತೇಕರೆಲ್ಲ ಹಂಗೇನೆ. ಹಾಗಿದ್ರೆ ಯತ್ನಾಳ್ ಹೊಸ ಪಕ್ಷ ಕಟ್ತಾರಾ, ಕಟ್ಟಿದ್ರು ಉಳಿಯತ್ತಾ ಅನ್ನೋಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಯತ್ನಾಳ್ ಹೇಳಿದಷ್ಟು ಸುಲಭವಾಗಿ ಪಕ್ಷವನ್ನು ನಡೆಸೋಕ್ಕಾಗತ್ತಾ? ಪಕ್ಷ ಕಟ್ಟಬಹುದು ಸರ್, ನೀವು ಪಕ್ಷ ಕಟ್ಟಿದ್ರಂಥ ದುಡ್ಡು ಹಿಂದೂ ಹುಲಿ ಹೇಳಿದಷ್ಟು ಸುಲಭವಲ್ಲ ಪಕ್ಷ ಕಟ್ಟಿ ನಡೆಸೋದು. ಒಂದು ಪಕ್ಷ ಬೆಳೆಯಲು ದೊಡ್ಡ ಕಾರ್ಯಕರ್ತರ ಬಲ ಬೇಕು, ಆಮೇಲೆ ಅವರಿಗೆ ದುಡ್ಡು. ಹಾಗಾದರೆ ಕಳೆದ 25 ವರ್ಷದಲ್ಲಿ ಯಾರು ಪಾರ್ಟಿ ಕಟ್ಟಿಲ್ವ ಅಂತ ಕೇಳಿದರೆ ಕಟ್ಟಿದ್ದಾರೆ. ಜಗನ್ಮೋಹನ್ ಕಟ್ಟಿದ್ದಾನೆ, ಎಲ್ಲಿ? ಆಂಧ್ರ ಪ್ರದೇಶದಲ್ಲಿ. ರಾಜಶೇಖರ ರೆಡ್ಡಿ ಮಗ. ಯಾಕೆ ಕಟ್ಟದ ಅಂತಂದರೆ ತಂದೆಯವರ ದೊಡ್ಡ ಬೆಂಬಲ ಇತ್ತು. ತೀರ್ಕೊಂಡ ನಂತರ ಅವರ ಒಂದು ರಾಜಶೇಖರ ರೆಡ್ಡಿಗಿದ್ದಂಥ ದೊಡ್ಡ ಒಂದು ಬೆಂಬಲ ಇತ್ತು ಜನಮಾನಸ. ಆಮೇಲೆ ಕೋಟ್ಯಾಂತರ ರೂಪಾಯಿ ದುಡ್ಡಿತ್ತು ರೀ ಜಗನ್ಮೋಹನ್ ರೆಡ್ಡಿ ಹತ್ರ. ಹಾಗಾಗಿ ಗೆದ್ದರು, ಮುಖ್ಯಮಂತ್ರಿ ಆದರೂ. ಈಗಿಲ್ಲ. ಅರವಿಂದ್ ಕೇಜ್ರಿವಾಲ್ ಕಟ್ಟದಂಥದ್ದು ಒಂದು ವಿಶೇಷ ನಿಜವಾಗಿ. ಅರವಿಂದ್ ಕೇಜ್ರಿವಾಲ್ ಸ್ಟೋರಿ ಮಾತ್ರ. 50ಕ್ಕೂ ಹೆಚ್ಚು ಹೊಸ ಪಕ್ಷಗಳು ಬಂದಿವೆ, ಸಕ್ಸಸ್ ಆಗಿದ್ದು 2 ಪಾರ್ಟಿ ಮಾತ್ರ. ರಜನಿಕಾಂತ್ ಪಕ್ಷ ಕಟ್ಟಿದ್ರು, ವರ್ಕೌಟ್ ಆಗಲಿಲ್ಲ. ಕಮಲ್ ಹಾಸನ್ ಕಟ್ಟಿದ್ರು, ವರ್ಕೌಟ್ ಆಗಲಿಲ್ಲ. ಚಿರಂಜೀವಿ ಕಟ್ಟಿದ್ರು, 10 ಲಕ್ಷ ಜನ ಸೇರಿದ್ರು ತಿರುಪತಿಯಲ್ಲಿ. ಆಮೇಲೆ ಚಿರಂಜೀವಿ ಹೇಳಿದಂಥ ಒಂದು ಮಾತು ಭಾಳ ಅದ್ಭುತ ಆಗಿದೆ. ಅವರು ಸ್ಟಾರ್ ಆಗಿದ್ದಾಗ ಅವರ ಅಭಿಮಾನಿಗಳು ಒಂದೇ ₹1 ಕೇಳ್ತಾ ಇರಲಿಲ್ಲ. ಕಟ್ಔಟ್ ಏನು, ಬಂಟಿಂಗ್ಸ್ ಏನು, ಮತ್ತೊಂದೇನು. ರಾಜಕೀಯ ಪಕ್ಷ ಕಟ್ಟಿದ ನಂತರ ಕೂಡ ಹಂಗೆ ಇರುತ್ತೆ ಅಂದ್ಕೊಂಡ್ರಂತೆ. ರಾಜಕೀಯ ಪಕ್ಷ ಕಟ್ಟಿದ ಮರುದಿವಸದಿಂದ ಯಾರೆಲ್ಲ ಅಭಿಮಾನಿಗಳು ದುಡ್ಡು ಕೇಳ್ತಾ ಇರಲಿಲ್ವಾ, ಅಣ್ಣ W ಅಂತಿದ್ರಂತೆ. ಮರುದಿವಸದಿಂದ ಕಟ್ಔಟ್ ಹಾಕಬೇಕು, ಮತ್ತೊಂದು W ಅಂತ. ಅದಕ್ಕಿಂತ ಮೊದಲೆಲ್ಲ ಫ್ರೀ. ಹಾಗೆ ಪಾಲಿಟಿಕ್ಸ್ ಹಂಗೆ. ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿ 2011ರಲ್ಲಿ ಹೊಸ ಪಕ್ಷ ಸ್ಥಾಪನೆ ಮಾಡ್ತಾರೆ. 2012ರಲ್ಲಿ ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷ ಸ್ಥಾಪನೆ ಮಾಡ್ತಾರೆ. 2 ಸಕ್ಸಸ್ ಆಗಿದ್ದು. ಈ ವರ್ಷ ತಮಿಳುನಾಡಿನಲ್ಲಿ ನಟ ವಿಜಯ್ ಹೊಸ ಪಕ್ಷ ಕಟ್ಟಿದ್ದಾರೆ. ವಿಜಯಕಾಂತ್ ಕೂಡ ಕಟ್ಟಿದ್ರು, ಕ್ಯಾಪ್ಟನ್. TVK ಪಕ್ಷ ಕಟ್ಟಿದ್ದಾರೆ ವಿಜಯ್ ದಳಪತಿ. ಸಮಾವೇಶದ ಮೂಲಕ ಸಂಘಟನೆ ಮಾಡ್ತಾರೆ. ನೋಡ್ಬೇಕು ಏನಾಗುತ್ತೆ ಅಂತೇಳಿ.
ದೇಶದಲ್ಲಿ ಮಾಸ್ ಲೀಡರ್ ಎನಿಸ್ಕೊಂಡವರೇ ಪಕ್ಷ ಕಟ್ಟಿ ನಲಗೋಗಿದ್ದಾರೆ. ಸದ್ಯ ರಾಜ್ಯದ 3 ಮಾಸ್ ಲೀಡರ್ಗಳು ಪಕ್ಷ ಕಟ್ಟಿದ್ರು. ದೇವೇಗೌಡರು, ಸಿದ್ದರಾಮಯ್ಯ, ಯಡಿಯೂರಪ್ಪ. ಸಿದ್ದರಾಮಯ್ಯ ಸಣ್ಣ ABPJD 4 ದಿವಸ ಅಷ್ಟೇ. ಬಂಗಾರಪ್ಪ ಕಟ್ಟಿದ್ರು. ದೇವೇಗೌಡರು ಸಕ್ಸಸ್ ಆದರು, ಪ್ರಧಾನಿ ಆದರು. ಈಗಲೂ ಪಾರ್ಟಿ ಇದೆ. HDK CM ಆದರು. ಬಂಗಾರಪ್ಪ ನನಗೆ ಯಾರು ಮರ್ಯಾದೆ ಕೊಡಲಿಲ್ಲ, ಅವರ ಮರ್ಯಾದೆ ತೆಗೆದಿದ್ದಾರೆ. 3 ಬಾರಿ ಕಾಂಗ್ರೆಸ್ನ ಛಿದ್ರ ಮಾಡಿಬಿಟ್ಟಿದ್ದಾರೆ. ಯತ್ನಾಳ್ ಅವರು ಭಾಷಣ ಮಾಡ್ಕೊಂಡು ಓಡಾಡಿದರೆ ಪಕ್ಷ ಮಾಡೋಕ್ಕಾಗಲ್ಲ. ದುಡ್ಡು ಖರ್ಚು ಮಾಡಬೇಕು. ದುಡ್ಡು ಖರ್ಚು ಮಾಡದೆ ಆಗೋದೇ ಇಲ್ಲ ಸರ್. ದುಡ್ಡು ಬಿಚ್ಚಬೇಕು. ಆಮೇಲೆ ಈಗ ಇವರ ವಿರೋಧಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ಮೊನ್ನೆ ಲೋಕಸಭಾ ಚುನಾವಣೆ ಆಯ್ತಲ್ಲ, 9,000 ಹಿನ್ನಡೆ ಬಂತು BJPಗೆ ಅಂತ ನಿಮ್ಮದೇ ಕ್ಷೇತ್ರದಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ. ಕಾಂಗ್ರೆಸ್ಗೆ ಲೀಡ್ ಬಂದಿದೆ 9,000. ಈ ಥರ ಇದೆ. ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಉಳಿಸ್ಕೊಳ್ಳೋಂಥ ಪ್ರಯತ್ನ BJP ಮಾಡಬೇಕಾಗಿತ್ತು. ಆದರೆ ಪಕ್ಷದ ನಾಯಕರನ್ನು ನೀವು ಭ್ರಷ್ಟಾಚಾರ ಅದೆಲ್ಲವೂ ಕೂಡ ಹೊರಗಡೆ ಮಾತಾಡುವಂಥದ್ದಾ? ಅಷ್ಟೇ ಪ್ರಶ್ನೆ. ಗೊತ್ತಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ರು ಅವ್ರು ಹೇಳ್ತಾರಲ್ಲ, ನನಗೆ ಶಕ್ತಿ ಇದೆ, ತೋರಿಸ್ಬಿಡ್ಬೇಕು. ಒಂದು ಹೊಸ ಪಕ್ಷ ಕಟ್ಟಬೇಕು, ಒಂದು ಸೆಡ್ ಹೊಡಿಬೇಕು, ಅಥವಾ ಯಾರಾದರೂ ಶಾಸಕರು ಬರ್ತಾರೆ. ಆಮೇಲೆ ಬರಲ್ಲ ರೀ ಯಾರು ಕೂಡ ಶಾಸಕರು. ಯಡಿಯೂರಪ್ಪನವ್ರ ಜೊತೆನೇ ಬರಲಿಲ್ಲ ಯಾರು ಕೂಡ, ಗೊತ್ತಾ ನಿಮಗೆ? ಯಡಿಯೂರಪ್ಪ KJP ಮಾಡಿದರು. ಯಡಿಯೂರಪ್ಪನ ಜೊತೆ ಯಾರೆಲ್ಲ ಇದ್ರು? ಉಮೇಶ್ ಕತ್ತಿ ಇದ್ರು ಸರ್, ಮುರುಗೇಶ್ ನಿರಾಣಿ ಇದ್ದರು, ಬಸವರಾಜ ಬೊಮ್ಮಾಯಿ ಇದ್ದರು, ಆಮೇಲೆ ಶೋಭಾ, ತುಂಬ ಜನ ಇದ್ದರು. ರೇಣುಕಾಚಾರ್ಯ ಇದ್ದರು, ಆಮೇಲೆ ಶೋಭಾ ಕರಂದ್ಲಾಜೆ ಇದ್ದರು, ಆಮೇಲೆ ಇವರು ಯಾರು CM ಹಾವೇರಿ ಉದಾಸಿ ಅವರಿದ್ದರು, CM ಉದಾಸಿ ಅವರಿದ್ದರು. ಎಲ್ಲ ಲಿಂಗಾಯತರಿದ್ದರು. ನಾನು ಪಕ್ಷ ಪ್ರತ್ಯೇಕ ಮಾಡ್ತೇನೆ ಅಂತ ಹೇಳುವಾಗ ಒಬ್ಬನೂ ಬರಲಿಲ್ಲ. ಉಮೇಶ್ ಕತ್ತಿ ಬರಲಿಲ್ಲ, ಬಸವರಾಜ ಬೊಮ್ಮಾಯಿ ಬರಲಿಲ್ಲ. ಬಸವರಾಜ ಬೊಮ್ಮಾಯಿನ ಇವರೇ ಕರ್ಕೊಂಡ್ಬಂದಿದ್ದು, ಬರಲಿಲ್ಲ. ಮುರುಗೇಶ್ ನಿರಾಣಿ ಜೈ ಅಂತಿದ್ರು, ಬರಲಿಲ್ಲ. ಬಂದಿದ್ದು CM ಉದಾಸಿ, ಶೋಭಾ ಕರಂದ್ಲಾಜೆ ಆ್ಯಂಡ್ ರೇಣುಕಾಚಾರ್ಯ. 6 ಸೀಟನ್ನು ಗೆದ್ದರು. ಬಟ್ 10% ವೋಟ್ ತಗೊಂಡ್ರು. ಕರ್ನಾಟಕದ ಇತಿಹಾಸದಲ್ಲಿ ಯಾರಾದರೂ ದೊಡ್ಡ ಪ್ರಮಾಣದಲ್ಲಿ ಮಾಡಿದರೆ ಒಂದು ಬಂಗಾರಪ್ಪ. 3 ಪಾರ್ಟಿ ಮಾಡ್ತಾರೆ ಅವರು. ಕ್ರಾಂತಿರಂಗ ಅಂತ ಮಾಡ್ತಾರೆ, ಕಾಂಗ್ರೆಸ್ ಢಮಾರ್. ಕರ್ನಾಟಕ ವಿಕಾಸ್ ಪಾರ್ಟಿಯಿಂದ ಮಾಡ್ತಾರೆ, ಕಾಂಗ್ರೆಸ್ ಢಮಾರ್. ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಯಿಂದ ಮಾಡ್ತಾರೆ, ಕಾಂಗ್ರೆಸ್ ಢಮಾರ್. ಆಮೇಲೆ BJPಗೆ ಹೋಗ್ತಾರೆ. ಅವ್ರಿಗೊಂದು ಶಕ್ತಿ ಇತ್ತು. ಇನ್ನೊಂದು ನಿಮ್ಗೆ ಗೊತ್ತಿರುವಂಥದ್ದು, ದೇವೇಗೌಡರು ಒಂದು ಪಾರ್ಟಿ ಮಾಡಿದರು, SJP ಅಂತ ಒಂದು ಮಾಡಿದರು. ಅದು ವರ್ಕೌಟ್ ಆಗಲಿಲ್ಲ. ಆಮೇಲೆ JDS ಅಂತ ಮಾಡಿಕೊಂಡ್ರು. ಜನತಾದಳ ಅಂತ ವೀಲ್ ಚಕ್ರದೊಂದು ಇತ್ತಲ್ಲ, ಜೊತೆಗಿದ್ರಲ್ಲ. ಆಮೇಲೆ ರಾಮಕೃಷ್ಣ ಹೆಗಡೆ ಲೋಕಶಕ್ತಿ, ವರ್ಕೌಟ್ ಆಗಲಿಲ್ಲ. ವಿಜಯ ಸಂಕೇಶ್ವರ ಅವರು ಕೂಡ ಒಂದು ಪಾರ್ಟಿ ಮಾಡಿದರು. ವಿಜಯ ಸಂಕೇಶ್ವರ ಅವರು ಕೂಡ ಒಂದು ಪಾರ್ಟಿ ಮಾಡಿದರು, ಕನ್ನಡ ನಾಡು ಅಂತ ಪಾರ್ಟಿ ಮಾಡಿದರು. ಇರಲಿ, ಈಗ ಉಚ್ಚಾಟನೆ ಆಗಿದೆ, ಮತ್ತೆ ಬೈತಾ ಇದ್ದಾರೆ. ಆದರೆ ಯಾವೊಬ್ಬ MLA, ಕೆಲವರು ಮೊದಲಿಂದ ಇದ್ದವರು ಒಬ್ಬ ದೊಡ್ಡ ನಾಯಕ ಅಂತ ಹೇಳುವಾಗ ಏನು ಗೊತ್ತಾ ನಿಮಗೆ, ಸಾಲು MLAಗಳು ರಾಜೀನಾಮೆ ಕೊಡಬೇಕು. ನಾವು ನಿಮ್ಮ ಜೊತೆ ಇದ್ದೇವೆ, ಬಂದುಬಿಡ್ತೀವಿ ಅಂತೇಳಿ. ಆ ತಾಕತ್ತಿದ್ದದ್ದು ಒನ್ ಆ್ಯಂಡ್ ಓನ್ಲಿ ಬಂಗಾರಪ್ಪನಿಗೆ ಮಾತ್ರ, ಬೇರೆ ಯಾವರಿಗಿರಲಿಲ್ಲ. ಅಂದರೆ ರಾಜೀನಾಮೆ ಕೊಟ್ಟು ಬರೋದು, ಬಂಗಾರಪ್ಪ, ಈ ಅರ್ಥಾಳಪ್ಪ, ಇವತ್ತು ಬಹುತೇಕರೆಲ್ಲ ಹಂಗೇನೆ. ಹಾಗಿದ್ರೆ ಯತ್ನಾಳ್ ಹೊಸ ಪಕ್ಷ ಕಟ್ತಾರಾ? ಕಟ್ಟಿದ್ರು ಉಳಿಯತ್ತಾ ಅನ್ನೋಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಯತ್ನಾಳ್ ಹೇಳಿದಷ್ಟು ಸುಲಭವಾಗಿ ಪಕ್ಷವನ್ನು ನಡೆಸೋಕ್ಕಾಗತ್ತಾ? ಪಕ್ಷ ಕಟ್ಟಬಹುದು ಸರ್. ನೀವು ಪಕ್ಷ ಕಟ್ಟಿದ್ರಂಥ ದುಡ್ಡು, ಹಿಂದೂ ಹುಲಿ ಹೇಳಿದಷ್ಟು ಸುಲಭವಲ್ಲ ಪಕ್ಷ ಕಟ್ಟಿ ನಡೆಸೋದು. ಒಂದು ಪಕ್ಷ ಬೆಳೆಯಲು ದೊಡ್ಡ ಕಾರ್ಯಕರ್ತರ ಬಲ ಬೇಕು, ಆಮೇಲೆ ಅವರಿಗೆ ದುಡ್ಡು. ಹಾಗಾದರೆ ಕಳೆದ 25 ವರ್ಷದಲ್ಲಿ ಯಾರು ಪಾರ್ಟಿ ಕಟ್ಟಿಲ್ವ ಅಂತ ಕೇಳಿದರೆ ಕಟ್ಟಿದ್ದಾರೆ. ಜಗನ್ಮೋಹನ್ ಕಟ್ಟಿದ್ದಾನೆ. ಎಲ್ಲಿ? ಆಂಧ್ರ ಪ್ರದೇಶದಲ್ಲಿ. ರಾಜಶೇಖರ ರೆಡ್ಡಿ ಮಗ. ಯಾಕೆ ಕಟ್ಟದ ಅಂತಂದರೆ ತಂದೆಯವರ ದೊಡ್ಡ ಬೆಂಬಲ ಇತ್ತು. ತೀರ್ಕೊಂಡ ನಂತರ ಅವರ ಒಂದು ರಾಜಶೇಖರ ರೆಡ್ಡಿಗಿದ್ದಂಥ ದೊಡ್ಡ ಒಂದು ಬೆಂಬಲ ಇತ್ತು ಜನಮಾನಸ. ಆಮೇಲೆ ಕೋಟ್ಯಾಂತರ ರೂಪಾಯಿ ದುಡ್ಡಿತ್ತು ರೀ ಜಗನ್ಮೋಹನ್ ರೆಡ್ಡಿ ಹತ್ರ. ಹಾಗಾಗಿ ಗೆದ್ದರು, ಮುಖ್ಯಮಂತ್ರಿ ಆದರು. ಈಗಿಲ್ಲ. ಅರವಿಂದ್ ಕೇಜ್ರಿವಾಲ್ ಕಟ್ಟದಂಥದ್ದು ಒಂದು ವಿಶೇಷ. ನಿಜವಾಗಿ ಅರವಿಂದ್ ಕೇಜ್ರಿವಾಲ್ ಸ್ಟೋರಿ ಮಾತ್ರ
50ಕ್ಕೂ ಹೆಚ್ಚು ಹೊಸ ಪಕ್ಷಗಳು ಬಂದಿವೆ, ಸಕ್ಸಸ್ ಆಗಿದ್ದು 2 ಪಾರ್ಟಿ ಮಾತ್ರ. ರಜನಿಕಾಂತ್ ಪಕ್ಷ ಕಟ್ಟಿದ್ರು, ವರ್ಕೌಟ್ ಆಗಲಿಲ್ಲ. ಕಮಲ್ ಹಾಸನ್ ಕಟ್ಟಿದ್ರು, ವರ್ಕೌಟ್ ಆಗಲಿಲ್ಲ. ಚಿರಂಜೀವಿ ಕಟ್ಟಿದ್ರು, 10 ಲಕ್ಷ ಜನ ಸೇರಿದ್ರು ತಿರುಪತಿಯಲ್ಲಿ. ಆಮೇಲೆ ಚಿರಂಜೀವಿ ಹೇಳಿದಂಥ ಒಂದು ಮಾತು ಭಾಳ ಅದ್ಭುತ ಆಗಿದೆ. ಅವರು ಸ್ಟಾರ್ ಆಗಿದ್ದಾಗ ಅವರ ಅಭಿಮಾನಿಗಳು ಒಂದೇ ₹1 ಕೇಳ್ತಾ ಇರಲಿಲ್ಲ. ಕಟ್ಔಟ್ ಏನು, ಬಂಟಿಂಗ್ಸ್ ಏನು, ಮತ್ತೊಂದೇನು. ರಾಜಕೀಯ ಪಕ್ಷ ಕಟ್ಟಿದ ನಂತರ ಕೂಡ ಹಂಗೆ ಇರುತ್ತೆ ಅಂದ್ಕೊಂಡ್ರಂತೆ. ರಾಜಕೀಯ ಪಕ್ಷ ಕಟ್ಟಿದ ಮರುದಿವಸದಿಂದ ಯಾರೆಲ್ಲ ಅಭಿಮಾನಿಗಳು ದುಡ್ಡು ಕೇಳ್ತಾ ಇರಲಿಲ್ವಾ, ಅಣ್ಣ ಡಬ್ಲ್ಯೂ ಅಂತಿದ್ರಂತೆ. ಮರುದಿವಸದಿಂದ ಕಟ್ಔಟ್ ಹಾಕಬೇಕು, ಮತ್ತೊಂದು ಡಬ್ಲ್ಯೂ ಅಂತ. ಅದಕ್ಕಿಂತ ಮೊದಲೆಲ್ಲ ಫ್ರೀ. ಹಾಗೆ ಪಾಲಿಟಿಕ್ಸ್ ಹಂಗೆ. ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿ 2011ರಲ್ಲಿ ಹೊಸ ಪಕ್ಷ ಸ್ಥಾಪನೆ ಮಾಡ್ತಾರೆ. 2012ರಲ್ಲಿ ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷ ಸ್ಥಾಪನೆ ಮಾಡ್ತಾರೆ. 2 ಸಕ್ಸಸ್ ಆಗಿದ್ದು. ಈ ವರ್ಷ ತಮಿಳುನಾಡಿನಲ್ಲಿ ನಟ ವಿಜಯ್ ಹೊಸ ಪಕ್ಷ ಕಟ್ಟಿದ್ದಾರೆ. ವಿಜಯಕಾಂತ್ ಕೂಡ ಕಟ್ಟಿದ್ರು, ಕ್ಯಾಪ್ಟನ್. TVK ಪಕ್ಷ ಕಟ್ಟಿದ್ದಾರೆ ವಿಜಯ್ ದಳಪತಿ. ಸಮಾವೇಶದ ಮೂಲಕ ಸಂಘಟನೆ ಮಾಡ್ತಾರೆ, ನೋಡ್ಬೇಕು ಏನಾಗುತ್ತೆ ಅಂತೇಳಿ. ದೇಶದಲ್ಲಿ ಮಾಸ್ ಲೀಡರ್ ಎನಿಸ್ಕೊಂಡವರೇ ಪಕ್ಷ ಕಟ್ಟಿ ನಲಗೋಗಿದ್ದಾರೆ. ಸದ್ಯ ರಾಜ್ಯದ 3 ಮಾಸ್ ಲೀಡರ್ಗಳು ಪಕ್ಷ ಕಟ್ಟಿದ್ರು. ದೇವೇಗೌಡರು, ಸಿದ್ದರಾಮಯ್ಯ, ಯಡಿಯೂರಪ್ಪ. ಸಿದ್ದರಾಮಯ್ಯ ಸಣ್ಣ ABPJD 4 ದಿವಸ ಅಷ್ಟೇ. ಬಂಗಾರಪ್ಪ ಕಟ್ಟಿದ್ರು. ದೇವೇಗೌಡರು ಸಕ್ಸಸ್ ಆದರು, ಪ್ರಧಾನಿ ಆದರು. ಈಗಲೂ ಪಾರ್ಟಿ ಇದೆ. HDK CM ಆದರು. ಬಂಗಾರಪ್ಪ ನನಗೆ ಯಾರು ಮರ್ಯಾದೆ ಕೊಡಲಿಲ್ಲ, ಅವರ ಮರ್ಯಾದೆ ತೆಗೆದಿದ್ದಾರೆ. 3 ಬಾರಿ ಕಾಂಗ್ರೆಸ್ನ ಛಿದ್ರ ಮಾಡಿಬಿಟ್ಟಿದ್ದಾರೆ. ಯತ್ನಾಳ್ ಅವರು ಭಾಷಣ ಮಾಡಿಕೊಂಡು ಓಡಾಡಿದರೆ ಪಕ್ಷ ಮಾಡೋಕ್ಕಾಗಲ್ಲ. ದುಡ್ಡು ಖರ್ಚು ಮಾಡಬೇಕು. ದುಡ್ಡು ಖರ್ಚು ಮಾಡೋದೇ ಆಗೋದೇ ಇಲ್ಲ ಸರ್. ದುಡ್ಡು ಬಿಚ್ಚಬೇಕು. ಆಮೇಲೆ ಈಗ ಇವರ ವಿರೋಧಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ಮೊನ್ನೆ ಲೋಕಸಭಾ ಚುನಾವಣೆ ಆಯ್ತಲ್ಲ, 9,000 ಹಿನ್ನಡೆ ಬಂತು BJPಗೆ ಅಂತ ನಿಮ್ಮದೇ ಕ್ಷೇತ್ರದಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ. ಕಾಂಗ್ರೆಸ್ಗೆ ಲೀಡ್ ಬಂದಿದೆ 9,000. ಈ ಥರ ಇದೆ. ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ BJP ಮಾಡಬೇಕಾಗಿತ್ತು. ಆದರೆ ಪಕ್ಷದ ನಾಯಕರನ್ನು ನೀವು ಭ್ರಷ್ಟಾಚಾರ ಅದೆಲ್ಲವೂ ಕೂಡ ಹೊರಗಡೆ ಮಾತಾಡುವಂಥದ್ದಾ ಅಷ್ಟೇ ಪ್ರಶ್ನೆ.